ಜೂನ್ 18ರಂದು ನಡೆಯಲಿರೋ ರಾಜ್ಯಸಭೆಯ 4 ಸ್ಥಾನಗಳ ಚುನಾವಣೆಗೆ ಕರ್ನಾಟಕದ ಕೈಪಾಳ್ಯದಲ್ಲಿ ಟಿಕೆಟ್ ಫೈಟ್ ಈಗ ರಂಗೇರಿದೆ. ಸಂಖ್ಯಾಬಲದ ಆಧಾರದ ಮೇಲೆ 3 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲೋ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದಂಡೆ ಇದೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರಾದಂತಹ ಪವನ್ ಖೇರಾ ಹಾಗೂ ಸುಪ್ರಿಯಾ ಶ್ರೀನೇಟ್ ಅವರು ಈಗ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದು ಈಗ ರಾಜ್ಯ ನಾಯಕರ ನಿದ್ದೆಗೆಡಿಸಿದೆ. 2023 ಎಲೆಕ್ಷನ್ ಸಕ್ರಿಯವಾಗಿದ್ದಂತಹ ಕಾರಣ ಇವರಿಗೆ ಮನೆ ಹಾಕೋಕೆ ಹೈಕಮಾಂಡ್ ಒಲವು ತೋರಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಪ್ರಮುಖ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಜೂನ್ 30ರಂದು ಅವರ ವಿಧಾನ ಪರಿಷತ್ ಸದಸ್ಯತ್ವ ಅವಧಿ ಮುಕ್ತಾಯಗೊಳ್ಳಲಿದ್ದು ಈಗ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಶಾಶ್ವತ ಸದಸ್ಯರಾಗಿರುವಂತಹ ಅವರು ಪ್ರಸ್ತುತ ಹರಿಯಾಣ ಎಐಸಿಸಿಯ ಉಸ್ತುವಾರಿಯ ಜವಾಬ್ದಾರಿಯನ್ನ ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದರೆ ಪಕ್ಷದ ಕೆಲ ನಾಯಕರು ಸುಪ್ರಿಯಾ ಶ್ರೀನೇಟ್ ಮತ್ತು ಪವನ್ ಖೇರಾ ಅವರನ್ನ ಅವರವರ ರಾಜ್ಯಗಳಿಂದಾನೇ ರಾಜ್ಯಸಭೆಗೆ ಕಳುಹಿಸಬೇಕು, ಕರ್ನಾಟಕದ ಸ್ಥಳೀಯ ನಾಯಕರಿಗೆ ಅವಕಾಶವನ್ನ ನೀಡಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮೋಹನ್ ಕಟಾರ್ಕಿ, ಅಂಜಲಿ ನಿಂಬಾಳ್ಕರ್, ರಾಜೀವ್ ಗೌಡ, ಡಾಕ್ಟರ್ ಬಿಸಿ ಮುದ್ದಗಂಗಾಧರ್ ಹಾಗೂ ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಹೆಸರುಗಳು ಕೂಡ ಚರ್ಚೆಯಲ್ಲಿ ಇವೆ ಅಂತ ವರದಿಗಳು ತಿಳಿಸಿವೆ. ಕೇರಳ ಕಾಂಗ್ರೆಸ್ನಲ್ಲಿ ಈಗ ಭೀಕರ ಎಲೆಕ್ಷನ್ ಫಿಕ್ಸಿಂಗ್ ಹಗರಣದ ವಾಸನೆ ಬಡಿತಾ ಇದೆ. ಕೇರಳ ಸರ್ಕಾರದ ಒಂದು ವಿವಾದಾತ್ಮಕ ಆಡಳಿತಾತ್ಮಕ ನೇಮಕಾತಿ ಇಡೀ ದೇಶದ ಗಮನ ಸೆಳೆದಿದ್ದು ಈಗ ಖುದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಈಗ ವಿಪಕ್ಷಗಳು ತೀವ್ರವಾಗಿ ಕಾರ್ನರ್ ಅನ್ನ ಮಾಡಿವೆ. ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಂತಹ ರತನ್ ಕೇಕರ್ ಅವರನ್ನ ಚುನಾವಣೆ ಮುಗಿದ ತಕ್ಷಣನೇ ಪಿಣರಾಯಿ ವಿಜಯನ್ ಅವರ ಕಚೇರಿಯ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಹೊರಡಿಸಿರುವಂತಹ ಆದೇಶವೇ ಈಗ ಈ ಎಲ್ಲಾ ಐಡ್ರಾಮಾಗೆ ಕಾರಣವಾಗಿದೆ. ಈ ನೇಮಕಾತಿ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ದ್ವಂದ್ವ ನೀತಿಯನ್ನ ಬಯಲು ಮಾಡಿರುವಂತಹ ಬಿಜೆಪಿ ನಾಯಕ ಕೆ ಸುರೇಂದ್ರನ್ ರಾಹುಲ್ ಗಾಂಧಿಗೆ ಗತಕಾಲದ ಘಟನೆಯೊಂದನ್ನ ನೆನಪಿಸಿ ಚಾಟಿಯನ್ನ ಬೀಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದ ತಕ್ಷಣ ಮಾಜಿ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಅಗರ್ವಾಲ್ ಅವರನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಪ್ರಮುಖ ಹುದ್ದೆಗೆ ಕೂರಿಸಿದಾಗ ಇದನ್ನ ಹಿಂಬಾಗಿಲಿನ ಒಪ್ಪಂದ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ರು. ಇದೇ ಆಟ ಈಗ ಕೇರಳದಲ್ಲಿ ನಡೆದಿದೆ. ಈಗ ರತನ್ ಕೇಕರ್ ನೇಮಕಾತಿಯನ್ನ ರಾಹುಲ್ ಗಾಂಧಿ ಯಾವ ಮುಖ ಇಟ್ಕೊಂಡು ಸಮರ್ಥಿಸಿಕೊಳ್ತಾರೆ ಅಂತ ಸುರೇಂದ್ರನ್ ಅವರು ನೇರ ಸವಾಲನ್ನ ಹಾಕಿದ್ದಾರೆ. ಇತ್ತ ಸಿಪಿಐಎಂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದು ಚುನಾವಣೆ ಮುಗಿದ ತಕ್ಷಣ ಚುನಾವಣಾ ಅಧಿಕಾರಿಗೆ ಇಷ್ಟು ದೊಡ್ಡ ಹುದ್ದೆ ಕೊಟ್ಟಿರೋದು ನೋಡಿದ್ರೆ ಇಷ್ಟು ದಿನ ಮಾಡಿದಂತಹ ಸೇವೆಗೆ ಸಿಕ್ಕಂತಹ ಗಿಫ್ಟ್ ನಂತೆ ಕಾಣ್ತಾ ಇದೆ. ಇದರಿಂದಾಗಿ ಈಗ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕತೆಯೇ ಸತ್ತು ಹೋಗಿದೆ ಅಂತ ಕಿಡಿಕಾರಿದೆ. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಭಾರಿ ಸಂಚಲನ ಸೃಷ್ಟಿಸುವಂತಹ ಸ್ಫೋಟಕ ಭವಿಷ್ಯವೊಂದು ಹೊರಬಿದ್ದಿದೆ. ಟಿವಿಕೆ ಪಕ್ಷ ಕಟ್ಟಿ ಇತ್ತೀಚಿನ ಎಲೆಕ್ಷನ್ ನಲ್ಲಿ ಭರ್ಜರಿ ಧೂಳೆಬ್ಬಿಸಿ ತಮಿಳುನಾಡಿನ ಮುಖ್ಯಮಂತ್ರಿ ಗದ್ದುಗೆ ಏರಿರುವಂತಹ ದಳಪತಿ ವಿಜಯ್ ಸರ್ಕಾರ ಇನ್ನು ಹೆಚ್ಚು ದಿನ ಉಳಿಯಲ್ಲ ಅಂತ ಡಿಎಂಕೆ ಅಧಿನಾಯಕ ಎಂಕೆ ಸ್ಟಾಲಿನ್ ಅವರು ಬೇಕರ ಭವಿಷ್ಯವನ್ನ ನುಡಿದಿದ್ದಾರೆ. ಸಿಎಂ ವಿಜಯ್ ಅವರ ಈ ರಾಜಕೀಯ ಅಲೆ ಹೆಚ್ಚು ದಿನ ಇರಲ್ಲ, ಅವರ ಸರ್ಕಾರ 5 ವರ್ಷ ಪೂರ್ಣಾವಧಿಯನ್ನ ಮುಗಿಸೋದೇ ಇಲ್ಲ ಅಂತ ಸ್ಟಾಲಿನ್ ಕೊಟ್ಟಿರುವಂತಹ ಈಗ ಈ ಹೇಳಿಕೆ ಇಡೀ ಸೌತ್ ಇಂಡಸ್ಟ್ರಿ ಹಾಗೂ ಪೊಲಿಟಿಕಲ್ ಕಾರಿಡಾರ್ ನಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ. ಡಿಎಂಕೆ ಪಕ್ಷದ ಮಹತ್ವದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಅಬ್ಬರಿಸಿದಂತಹ ಎಂಕೆ ಸ್ಟಾಲಿನ್ ಇತ್ತೀಚಿನ ಚುನಾವಣೆಯಲ್ಲಿ ವಿಜಯ್ ಗೆದ್ದಿರೋದನ್ನ ರಾಜಕೀಯ ಅಲೆಯಲ್ಲ, ಅದು ಕೇವಲ ಒಂದು ಸಿನಿಮಾ ಸುನಾಮಿ ಅಂತ ಲೇವಡಿಯನ್ನ ಮಾಡಿದ್ದಾರೆ. ರಾಜಕೀಯ ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಬದಲಾಗಬಹುದು. ಹಸಿದ ಮಗು ಹೆಂಗೆ ಕೊನೆಗೆ ತನ್ನ ಹೆತ್ತ ತಾಯಿಯನ್ನೇ ಹುಡುಕಿಕೊಂಡು ಬರುತ್ತೋ ಅದೇ ರೀತಿ ತಮಿಳುನಾಡಿನ ಜನ ಕೂಡ ಇವರ ಆಡಳಿತ ನೋಡಿ ಬೇಸತ್ತು ಅಂತಿಮವಾಗಿ ಮತ್ತೆ ನಮ್ಮ ಡಿಎಂಕೆಯನ್ನೇ ಹುಡುಕಿಕೊಂಡು ಬರ್ತಾರೆ ಅಂತ ಸ್ಟಾಲಿನ್ ಅವರು ಭಾರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಇತ್ತ ಉದಯನಿಧಿ ಸ್ಟಾಲಿನ್ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದು ಈಗ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅನ್ನ ಮತ್ತೆ ಎಂದಿಗೂ ಕೂಡ ನಂಬಬಾರದು ಅಂತ ಕರೆಯನ್ನ ನೀಡಿದ್ದಾರೆ. 20 ವರ್ಷಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ಬೆನ್ನಿನ ಮೇಲೆ ಸವಾರಿ ಮಾಡ್ತು. ಇಂದು ಅದೇ ಪಕ್ಷ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ. ಇದನ್ನ ಯಾರೂ ಕೂಡ ಮರಿಬಾರದು. ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ನಂಬಬಾರದು ಅಥವಾ ಮತ್ತೆ ನಮ್ಮ ಹತ್ತಿರ ಬರೋಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.